ಸೊ ಸ್ಟೂಡೆಂಟ್ಸ್ ಇದು ನಮ್ಮ ಡಿಪ್ಲೊಮಾ ಆ್ಯಪ್ನ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಹೋಮ್ ಸ್ಕ್ರೀನ್ ಈ ಥರ ಬರುತ್ತೆ. ಸೊ ಏನೋ ಕೋರ್ಸ್ ಪರ್ಚೇಸ್ ಮಾಡಿದರೆ ಈ ಥರ ಮೇಲ್ಗಡೆ ಕಾಣಿಸುತ್ತೆ ನಿಮಗೆ ಇಲ್ಲಿ ಪರ್ಚೇಸ್ಡ್ ಕೋರ್ಸಸ್ ಅಂದ್ಬಿಟ್ಟು. ಇಲ್ಲ ಈ ಥರ ಒಂದು ಕಾಣಿಸ್ತಾ ಇರುತ್ತೆ ನಿಮಗೆ. ಅದನ್ನು ರೀಸೆಂಟ್ ವ್ಯೂ ಇದ್ರೆ ಈ ಥರ ಬರುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಬ್ಯಾನರ್ಸ್ ಕಾಣಿಸುತ್ತೆ. ದಿಸ್ ಇಸ್ ಕಾಲ್ಡ್ ಬ್ಯಾನರ್ಸ್. ಓಕೆ, ಬ್ಯಾನರ್ಸ್ ಸೆವರಲ್ ಲಿಂಕ್ಸ್ಗೆ ಇಂಡಿಕೇಟ್ ಆಗ್ತಾ ಇರುತ್ತೆ ನಿಮಗೆ. ಸೊ ನಿಮಗೆ ಬೇಕಾಗಿರೋದು DCET ಇಲ್ಲ ಕೋರ್ಸ್ಗೆ ಹೋದರೆ ಈ ಕೋರ್ಸಸ್ ಓಪನ್ ಆಗುತ್ತೆ. ಸೆವರಲ್ ಕೋರ್ಸಸ್ ಇಟ್ಟಿದ್ದೀನಿ, ಯಾವ ಕೋರ್ಸ್ ಬೇಕಾದ್ರೆ ನೋಡ್ಕೊಬೋದು. ಸೊ DCET ಕೋರ್ಸ್ ಬೇಕು ಅಂದರೆ ಫಸ್ಟ್ ಬ್ಯಾನರ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಕೋರ್ಸಸ್ ಇಟ್ಟಿದ್ದೀನಿ, ನೀವು ಬೇಕಾಗಿರೋದು ಆ್ಯಡ್ ಅಪ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಶಾರ್ಟ್ ಟರ್ಮ್ DCET, ಶಾರ್ಟ್ ಟರ್ಮ್ ಇವತ್ತು ಸ್ಟಾರ್ಟ್ ಮಾಡೋದು ಶಾರ್ಟ್ ಟರ್ಮ್ DCET ಕೋರ್ಸ್ ಇಲ್ಲಿದೆ, ಮತ್ತು ಲಾಂಗ್ ಟರ್ಮ್ ಇಲ್ಲಿದೆ. ಸೊ ನೀವು ಓಪನ್ ಮಾಡಬೇಕಾದ್ರೆ ಶಾರ್ಟ್ ಟರ್ಮ್ DCET ಕೋರ್ಸಸ್, ಶಾರ್ಟ್ ಟರ್ಮ್ DCET ಕೋರ್ಸ್ನ ನೀವು ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಈ ಥರ ನಿಮ್ಗೆ ಸ್ಕ್ರಾಲ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ನಿಮ್ಗೆ ಏನೂ ಇಲ್ಲ ಇದರಲ್ಲಿ ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಓವರ್ ವ್ಯೂ ಅಂತ ಇದೆಯಲ್ಲ, ಇಲ್ಲಿ ಓವರ್ ವ್ಯೂ ಕಂಟೆಂಟ್ಸ್ ಅಂತ, ಇಲ್ಲಿ ಕಂಟೆಂಟ್ಸ್ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಓವರ್ ವ್ಯೂ ಅಂತ ಇದೆ. ಓವರ್ ವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಕಂಟೆಂಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಓಪನ್ ಆಗುತ್ತೆ. ಅಂದರೆ ಕಂಟೆಂಟ್ಸ್ ಎಲ್ಲ ಇಲ್ಲಿ ಕಂಟೆಂಟ್ಸಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಕಂಟೆಂಟ್ಸ್ಗೆ ಹೋಗಬೇಕು. ಕಂಟೆಂಟ್ಸ್ಗೆ ಹೋದಾದ್ಮೇಲೆ ನಿಮಗೆಲ್ಲ ಇಲ್ಲಿ ಫ್ರೀ ಅಂತ ಕಾಣಿಸ್ತಾ ಇಲ್ಲ, ಇದು ಫ್ರೀ ಕಂಟೆಂಟ್ಸ್ ಇದೆ ನಿಮಗೆ. ಓಕೆ, ಸೊ ಟೆಸ್ಟ್ ಆಗಿರ್ಬೋದು. ಟೆಸ್ಟ್ ತೊಗೊಬೇಕು ಅಂದರೆ ವೀಕ್ಲಿ ಟೆಸ್ಟ್ ಇದೆ. ಇಲ್ಲಿ ಹೋದರೆ ನಿಮಗೆ ವಿಡಿಯೋಸು ಯಾವ ಥರ ಇದು, ಮತ್ತು ಟೆಸ್ಟ್ ತೊಗೊಳೋದಕ್ಕೆ, ಮತ್ತು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲೈವ್ ಕ್ಲಾಸ್ ಫ್ರೀ MCQ ಟೆಸ್ಟ್ಗೆ ಹೋದರೆ ನಿಮಗೆ ಟೆಸ್ಟ್ ಅಟೆಂಪ್ಟ್ ಮಾಡ್ಬೋದು. ನೋಡಿ ಅಟೆಂಪ್ಟ್ ಅಂತ ಇದೆ, ಅಟೆಂಪ್ಟ್ ಮಾಡ್ಬೋದು. ಇವೆಲ್ಲ ಫ್ರೀ ಕಂಟೆಂಟ್ಸ್ ಇರೋದು ನಿಮಗೆ. ಆಮೇಲೆ ನೋಡಿದ್ರೆ ನಿಮಗೆ ಇಲ್ಲಿ 5000 ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಇದನ್ನೇ ಹೇಳಿದ್ದು ಡೈರೆಕ್ಟಾಗಿ ಬೈ ಮಾಡಿದ್ರೆ 5000 ಆಗುತ್ತೆ. ಯಾರು ಬೈ ಮಾಡಬೇಡಿ. ಇವಾಗ ಯಾರು ಪೇಮೆಂಟ್ ಮಾಡಿದ್ದೀರಾ ಅವರಿಗೆ ಒಂದು ಕೂಪನ್ ಕೊಡ್ತೀನಿ, 5000 ಇರೋದು 500 ಆಗುತ್ತೆ. ಇದು ಮಾಡಬೇಕು ಅಂದರೆ 3,000 ನನಗೆ ಪೇಮೆಂಟ್ ಮಾಡಬೇಕು. ಸೊ ಯಾರು ಬ್ಯಾಲೆನ್ಸ್ ಫೀಸ್ ಇದ್ರೆ ಪೇಮೆಂಟ್ ಮಾಡಿ, ನಿಮ್ಗೆ ಕೂಪನ್ ಜನರೇಟ್ ಮಾಡ್ತೀನಿ ನಾಳೆಯಿಂದ. ಓಕೆ, ಸೊ ಇದಾದಮೇಲೆ ನಿಮಗೆ ಇಲ್ಲಿ ಕಂಟೆಂಟ್ಸ್ ಎಲ್ಲ ಇರುತ್ತೆ ಸರ್ ಇಲ್ಲಿ ಅಂತಂದರೆ ನೋಡಿ ಇದೆಲ್ಲ ಏನು ಬೇಕೋ ಫೀಡ್ಬ್ಯಾಕ್ ವಿಡಿಯೋಸ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲ ಫೈಲ್ಸ್ ನಿಮಗೆ. ಓಕೆ, ಇಂಡಿಯಾ ಅಕಾಡೆಮಿ ರಿಸಲ್ಟ್ಸ್ ವಿಡಿಯೋ ಇಲ್ಲಿ ಇಟ್ಟಿದ್ದೀನಿ. ರಿಸಲ್ಟ್ಸ್ ಪ್ಲೇ ಆಗುತ್ತೆ ನೋಡಿ, ಪ್ಲೇ ಆಗ್ತಾ ಇದೆ. ರಿಸಲ್ಟ್ಸ್ ವಿಡಿಯೋ ಪ್ಲೇ ಆಗುತ್ತೆ ನಿಮಗೆ ಇಲ್ಲಿ ಏನು ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಏನೇನು ಬೇಕೋ ಎಲ್ಲಾನು ಕಂಟೆಂಟ್ಸ್ ಈಸಿಯಾಗಿ ಆಕ್ಸೆಬಿಲಿಟಿ ಸಿಗೋದಕ್ಕೆ. ಓಕೆ, ಸೊ ಇದಾದಮೇಲೆ ನೋಡಿ ಇಲ್ಲಿ ಫೀಡ್ಬ್ಯಾಕ್ ವಿಡಿಯೋಸ್ ಇಟ್ಟಿದ್ದೀನಿ. ಫೀಡ್ಬ್ಯಾಕ್ ಬಗ್ಗೆ ಇನ್ಫಾರ್ಮೇಷನ್ನು, ಸ್ಟೂಡೆಂಟ್ ಫೀಡ್ಬ್ಯಾಕು ಮತ್ತು ಪರ್ಸನಲ್ ಗೈಡೆನ್ಸ್ ಫೀಡ್ಬ್ಯಾಕು, ಏನೇನು ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದು ಇಟ್ಟಿದ್ದೀನಿ. ಸೊ ಸಿಲೆಬಸ್ ಬೇಕಂದ್ರೆ ಸಿಲೆಬಸ್ಗೆ ಹೋಗ್ಬೋದು ನೀವು ಇಲ್ಲಿ. ಇದು ಬೇಡ ಅಂತಂದರೆ ನೀವು DCET ಲೈವ್ ಕ್ಲಾಸಸ್ ನೋಡಿ, ಫ್ರೀ ಲೈವ್ ಕೋಚಿಂಗ್ ವಿಡಿಯೋಸ್ ಇಟ್ಟಿದ್ದೀನಿ. ಯಾರೋ ಕೇಳ್ತಾ ಇದ್ರು ನೋಡಿ, ಇವತ್ತು ಮಾಡಿರೋದು ಎರಡೂ ಇಲ್ಲೇ ಇಟ್ಟಿದ್ದೀನಿ. ಇವತ್ತು ಹೇಳಿದ್ದು ಗ್ರೂಪಲ್ಲಿ ಅದೇ ನಾನು. ಸೊ ಶಾರ್ಟ್ ಟರ್ಮ್ ಡೇ 1 ಕ್ಲಾಸ್ ಇದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಓಪನ್ ಆಯಿತು. ಓಕೆ, ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದನ್ನ ಈ ಥರ ಬಂದರೆ ಈ ಥರ ಇದು ಮಾಡಿಕೊಂಡ್ರೆ ನೋಡಿ ಫುಲ್ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಈ ಥರ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕಾ, ಪೋರ್ಟ್ರೈಟ್ ಬೇಕಾ, ಇದು ಬೇಕಾ ಮಾಡ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಓಕೆ ಇದೆಲ್ಲ ಫ್ರೀ ವಿಡಿಯೋಸ್ ಇರುತ್ತೆ. ಸೊ ಲಾಕ್ ಆಗಿರೋ ವಿಡಿಯೋಸ್ ಏನು ಅಂತಂದರೆ ಇಲ್ಲಿ ಬಂದರೆ ನೋಡಿ ಇಲ್ಲಿ ಯಾವ್ದು ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಲಿಡ್ ವಿಡಿಯೋಸ್ ಇದೆ. ಇದು ಆ್ಯಕ್ಚುಲಿ ಓಪನ್ ಮಾಡಬೇಕಿತ್ತು. ಸೊ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಹೋದರೆ ಕ್ವಶನ್ ಪೇಪರ್ ವಿಡಿಯೋಸ್ ನೋಡಿ ಇವೆಲ್ಲ ಲಾಕ್ ಆಗಿದೆ. ಎಲ್ಲ ಕೇಳುತ್ತೆ ಬೈ ಅಂತ ಕೇಳುತ್ತೆ. ಇದು ಮಾಡೋಕೆ ಹೋದರೆ ಬೈ ನೋವು ಅಂತ ಕೇಳುತ್ತೆ. ಇದು ಹೋಗಿ ಕ್ಲಿಕ್ ಮಾಡೋಕೆ ಹೋದರೆ ಬೈ ನೋವು ಅಂತ ಕೇಳುತ್ತೆ. ಸೊ ಬೈ ಮಾಡ್ಕೊಂಡ್ಮೇಲೆ ಇವೆಲ್ಲ ಓಪನ್ ಆಗುತ್ತೆ ನಿಮಗೆ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇವಾಗ ಎಲ್ಲಿರುತ್ತೆ ಸರ್ ಅಂದರೆ ಕಂಟೆಂಟ್ಸಿಗೆ ಬಂದು ಕಂಟೆಂಟ್ಸಲ್ಲಿ ಎಲ್ಲ ಡೈಲಿ ಕ್ಲಾಸ್ ಏನಾಗುತ್ತೆ ಇಲ್ಲಿ DCET ಆಲ್ ಲೈವ್ ಕ್ಲಾಸ್ ಫೋಲ್ಡರ್ ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಕಂಟೆಂಟ್ಸ್ಗೆ DCET ಆಲ್ ಲೈವ್ ಕ್ಲಾಸಸ್ ಫೋಲ್ಡರ್ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನೋಡಿ ಇಲ್ಲೂ ಪ್ಲೇಸ್ ಮಾಡಿದ್ದೀನಿ. ಶಾರ್ಟ್ ಟರ್ಮ್ ಇವತ್ತು 2 ಕ್ಲಾಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದರೆ ನಿಮಗೆ ನೋಡಿ ಇಲ್ಲಿ ಮ್ಯಾಥ್ಸ್ ಇದೆ, SND ಇದೆ, F-triple ಇದೆ, IT ಸ್ಕಿಲ್ಸ್ ಇದೆ, PMS ಇದೆ. ಸೊ ಸಬ್ಜೆಕ್ಟ್ ವೈಸ್ ಬರುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಹೋಗ್ಬೋದು ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ IT ಸ್ಕಿಲ್ಸ್ ಬೇಕಾ, IT ಸ್ಕಿಲ್ಸ್ಗೆ ಹೋಗ್ಬೋದು. ಅಲ್ಲಿ IT ಸ್ಕಿಲ್ಸ್ ಯೂನಿಟ್ ವೈಸ್ ನೋಟ್ಸ್ ಇದೆ ನಿಮಗೆ ಇಲ್ಲಿ. ಅದು ಬಿಟ್ಟರೆ SNDಗೆ ಹೋಗ್ಬೋದು. ನೋಡಿ ಇಲ್ಲಿ SNDಗೆ ಹೋದರೆ ನೋಡಿ ಚಾಪ್ಟರ್ ವೈಸ್ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಒಂದು ನಿಮಿಷ ಓಪನ್ ಆಗ್ತಾ ಇದೆ, ಒಂದು ನಿಮಿಷ. ಸೊ SNDಗೆ ಹೋದರೆ ನೋಡಿ ಇಲ್ಲಿ 3 ಚಾಪ್ಟರ್ ಬರುತ್ತೆ ನಿಮಗೆ ಇಲ್ಲಿ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಯಾವ ಚಾಪ್ಟರ್ಗೆ ಹೋದರೂ ಆ ಕಂಟೆಂಟ್ಸ್ ಎಲ್ಲ ಅಲ್ಲಿರುತ್ತೆ ನಿಮಗೆ ಇಲ್ಲಿ. ಓಕೆ, ಇದು ಈ ಥರ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವುದರಲ್ಲಿ DCET ಆಲ್ ಲೈವ್ ಕ್ಲಾಸ್ ಫೋಲ್ಡರಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದು ಆಕ್ಸೆಬಿಲಿಟಿ ಮಾಡಬೇಕಂದ್ರೆ ನೀವು ಬೈ ಮಾಡಬೇಕು. ಓಕೆ, ಅಷ್ಟೇ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ಗೆ ಹೋಗ್ಬಿಟ್ಟು DCET ಏನೇ ಅಪ್ಡೇಟ್ ಮಾಡಿದ್ರು DCET ಆಲ್ ಲೈವ್ ಕ್ಲಾಸ್ ವಿಡಿಯೋಸ್ ಇಲ್ಲಿ. ಸೊ ಇಲ್ಲಿ ಅಪ್ಡೇಟ್ ಮಾಡಬೇಕು ಇಲ್ಲಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಬ್ರೌಸ್ ಥ್ರೂ ದಿಸ್. ಎನಿಥಿಂಗ್ ಸ್ವಲ್ಪ ಸ್ಪೆಂಡ್ ಮಾಡಿ. ಸೊ ಏನೇ ಒನ್ ಮೇನ್ ಥಿಂಗ್ ಏನು ಅಂದರೆ ಇಲ್ಲಿ ಓವರ್ ವ್ಯೂ ಅಂತ ಇರುತ್ತೆ. ಕಂಟೆಂಟ್ಸ್ಗೆ ಬನ್ನಿ ಅಷ್ಟೇ, ಇನ್ನೇನು ಇಲ್ಲ, ಬಂದ್ಬಿಡುತ್ತೆ. ಸೊ ಬೈ ಮಾಡ್ಕೊಂಡು ಡೈರೆಕ್ಟಾಗಿ ಬೈ ಮಾಡಿಬಿಡಿ, ನನಗೆ ಪಿಂಗ್ ಮಾಡಿ ಯಾರು ನೋಡ್ತಾ ಇದ್ದರೆ. ಸೊ ನಿಮಗೆ ಆಕ್ಸೆಬಿಲಿಟಿ ಸಿಗುತ್ತೆ ನಿಮಗೆ. ಓಕೆ, ಕೋಚಿಂಗ್ ಫೀಸ್ ಪೇ ಮಾಡಿದ್ರೆ ಆಕ್ಸೆಬಿಲಿಟಿ ಸಿಗುತ್ತೆ ನಿಮಗೆ. ಎನಿಥಿಂಗ್ ಇಸ್ ದೇರ್ ಯು ಕ್ಯಾನ್ ಪಿಂಗ್ ಮೀ. ದಿಸ್ ಇಸ್ ಹೌ ಯು ಗೋನ್ ಟು ಯೂಸ್ ದ ಶಾರ್ಟ್ ಟರ್ಮ್ DCET ಕೋರ್ಸ್ ಆ್ಯಪ್. ಇಲ್ಲಿಂದ ಈ ಥರ ಬರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.